ನಮಸ್ಕಾರ. ಮುಖ್ಯಾಂಶಗಳು. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ. ಕೃಷಿಕರು ವದಂತಿಗಳಿಗೆ ಕಿವಿಗೂಡುವುದು ಅನಗತ್ಯ. ಸಚಿವ ಸುನೀಲ್ ಕುಮಾರ್. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಗರನ್ನು ಪತ್ತೆ ಹಚ್ಚಲು ವಿಶೇಷ ತಂಡ ರಚನೆ. ಕಾನೂನು ಕ್ರಮ ಜರುಗಿಸಲು ಪೊಲೀಸರಿಗೆ ಸೂಚನೆ. ಸಚಿವ ಆರ್ ಜ್ಞಾನೇಂದ್ರ. ಸೆಂಟ್ರಲ್ ವಿಸ್ತಾ ಯೋಜನೆ ಆಧುನಿಕ ಭಾರತದ ಆಡಳಿತಕ್ಕೆ ಪೂರಕ. ಮೂಲಸೌಕರ್ಯ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು. ಪ್ರಧಾನಿ ನರೇಂದ್ರ ಮೋದಿ. ಮತ್ತು ದೇಶದ ನೂತನ ಡ್ರೋನ್ ನೀತಿ, ಉತ್ಪಾದನಾಧಾರಿತ ಪ್ರೋತ್ಸಾಹಧನ ಯೋಜನೆಯಿಂದ ಕ್ರಾಂತಿಕಾರಿ ಬದಲಾವಣೆ. ಮುಂದಿನ 3 ವರ್ಷಗಳಲ್ಲಿ 3 ಲಕ್ಷ ಉದ್ಯೋಗ ಸೃಷ್ಟಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ. ವಾರ್ತೆಗಳ ವಿವರ. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ. ವದಂತಿಗಳಿಗೆ ಯಾರೊಬ್ಬರೂ ಕಿವಿಗೊಡಬಾರದು ಎಂದು ಇಂಧನ ಸಚಿವ ಸುನೀಲ್ ಕುಮಾರ್ ವಿಧಾನಸಭೆಯಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಇಂಧನ ಇಲಾಖೆಯನ್ನು ಖಾಸಗೀಕರಣಗೊಳಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ. ಈ ಬಗ್ಗೆ ಯಾರೂ ಆತಂಕ ಪಡುವುದು ಅನಗತ್ಯ ಎಂದು ತಿಳಿಸಿದರು. ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆ ಇತ್ಯರ್ಥಕ್ಕೆ ಹೊಸ ಆಪ್ ಮೂಲಕ ಪರಿಹಾರ ಕಂಡುಕೊಳ್ಳಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆ ಇತ್ಯರ್ಥಕ್ಕೆ ಈಗಾಗಲೇ ರಾಜ್ಯದಲ್ಲಿ 100 ದಿನಗಳ ಯೋಜನೆ ರೂಪಿಸಲಾಗಿದೆ. ಇದರ ಭಾಗವಾಗಿ ರಾಜ್ಯಾದ್ಯಂತ 160 ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ಗಳು ಮತ್ತು 169 ಟ್ರಾನ್ಸ್ಫಾರ್ಮರ್ ದುರಸ್ತಿ ಕೇಂದ್ರಗಳ ಮೂಲಕ ಸಮಸ್ಯೆ ಬಗೆಹರಿಸಲು ಯೋಜನೆ ರೂಪಿಸಲಾಗಿದೆ. ಅದರಲ್ಲೂ ಟ್ರಾನ್ಸ್ಫಾರ್ಮರ್ಗಳ ಮಾಹಿತಿ ನಿರ್ವಹಣಾ ವ್ಯವಸ್ಥೆಗೆ ಹೊಸ ಆಪ್ ಜಾರಿಗೆ ತಂದು 24 ಗಂಟೆಗಳಲ್ಲಿ ಟ್ರಾನ್ಸ್ಫಾರ್ಮರ್ ಬದಲಾವಣೆ ಸಿದ್ಧತೆಗೆ ಈಗಾಗಲೇ ಸೂಚಿಸಲಾಗಿದೆ ಎಂದರು. ಇಡೀ ರಾಜ್ಯದ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ ಒಂದು ಆಪ್ ನಡಿಲಿ ತರಬೇಕು. ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ರೈತರಿಗೆ ಎಲ್ಲೆಲ್ಲಿ ಅದು ಸಿಗಬೇಕು ಅನ್ನುವಂತ ಒಂದು ಆಪ್ ಅನ್ನ ಸಿಸ್ಟಮ್ ಅನ್ನು ಮಾಡ್ತಾ ಇದ್ದೇವೆ. 100 ದಿನದ ಒಳಗೆ ಅದನ್ನ ಇಡೀ ವ್ಯವಸ್ಥೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ವರ್ಷ ಕಾಯ್ತಾರೆ. ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಅರಣ್ಯ ಸಚಿವ ಉಮೇಶ್ ಕತ್ತಿ, ರಸ್ತೆ ಅಗಲೀಕರಣ ವೇಳೆ ಕಾಲಮಿತಿಯೊಳಗೆ ಮರ ತೆರವುಗೊಳಿಸಲು ಲೋಕೋಪಯೋಗಿ ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಆದೇಶಿಸಲಾಗುವುದು. ಯಾವುದೇ ರೀತಿಯ ಸಮಸ್ಯೆ ಉಂಟಾದರೆ ಹೇಗೆ ಬಗೆಹರಿಸಬೇಕು ಎಂಬ ಬಗ್ಗೆ ಶೀಘ್ರದಲ್ಲೇ ಅಧಿಕಾರಿಗಳ ಸಭೆ ಕರೆದು ಚರ್ಚಿಸಲಾಗುವುದು ಎಂದರು. ರಸ್ತೆಗಳನ್ನ ಇವತ್ತು ಸರ್ಕಾರ ಮಂಜೂರಾತಿ ಕೊಟ್ಟರು ಕೂಡ ಕೆಲಸಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಅರಣ್ಯ ಇಲಾಖೆಯಿಂದ ತುಂಬಾ ಕಷ್ಟಗಳಾಗ್ತಾ ಇದೆ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯ ಬಗ್ಗೆ ಶಾಸಕ ದೇವಾನಂದ್ ಪೋಲ್ ಸಿಂಗ್ ಅವರ ಪ್ರಶ್ನೆಗೆ ಉತ್ತರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್, ಸರ್ಕಾರಿ ಶಾಲೆಗಳ ದುರಸ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಶಿಕ್ಷಕರ ಕೊರತೆಯನ್ನು ನೀಗಿಸುವ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಯವರು 5,000 ಶಿಕ್ಷಕರ ನೇಮಕಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಆದ್ಯತೆ ಮೇರೆಗೆ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಲಾಗುವುದು ಎಂದರು. ಸಚಿವರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಹೊರಗಡೆ ಗೊಳಿಸಲಾಗಿರುವ ಶಿಕ್ಷಕರಿಗೆ ವರ್ಗಾವಣೆ ಸ್ಥಳವನ್ನು ಆಯ್ಕೆ ಮಾಡಲು ಒಂದು ಅವಕಾಶ ನೀಡುವ ಉದ್ದೇಶದ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2021 ಮಂಡಿಸಿದರು. ಮುಂದಿನ ದಿನಗಳಲ್ಲಿ ಕೌನ್ಸಿಲಿಂಗಿನ ಮೂಲಕ ತಗೊಳ್ಳುವ ಯೋಚನೆಗಳಿದೆ. ಆ ಪ್ರೋಸೆಸ್ ಶುರುವಾದ ಮೇಲೆ ಈ ಸ್ಥಳಗಳನ್ನ ಪೂರ್ತಿ ಭರ್ತಿ ಮಾಡುವಂತ ಪ್ರಯತ್ನ. ರಾಮನಗರ ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಆನೆಗಳಿಂದಾಗುತ್ತಿರುವ ಹಾನಿ ಕುರಿತು ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿದ ಅರಣ್ಯ ಸಚಿವ ಉಮೇಶ್ ಕತ್ತಿ, ಅಧಿಕಾರಿಗಳೊಂದಿಗೆ ಚರ್ಚಿಸಿ ರೈತರಿಗೆ ತೊಂದರೆ ಉಂಟಾಗದಂತೆ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಾನೇ ಅಲ್ಲಿ ಸ್ವತಃ ಖುದ್ದಾಗಿ ಸದನ ಮುಗಿದ ಮೇಲೆ ಹಾಸನ ಜಿಲ್ಲೆಗೆ ಹೋಗಿ ಶಿವಲಿಂಗಡು ಕರ್ಕೊಂಡು ಹೋಗಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಈ ನೀರು ಕುಡ್ಲಿಕ್ಕೆ ಏನು ಕೆರೆ ಕಟ್ಟಬೇಕು ಕೆರೆ ಕಟ್ಟಿಸಿ ಬರುವಂತ ಕೆಲಸ ಮಾಡ್ತೀವಿ. ಶಿವಲಿಂಗೌಡರು ಈ ಪ್ರಾಣಿಗಳು ಹೊರಗಾಗಲ್ಲ, ಅವನೇನು ಹೋಗೋಣಕ್ಕೂ ಆಗಲ್ಲ, ನನಗೂ ಅರ್ಥ ಆಗುತ್ತೆ. ಆದರೆ ಹಾಸನ ಜಿಲ್ಲೆ ವಿಶೇಷ ಜಿಲ್ಲೆ, ಮಾನ್ಯ ದೇಶಕ್ಕೆ ಪ್ರಧಾನಿ ಕೊಟ್ಟಂಥ ಜಿಲ್ಲೆ, ಅದರಲ್ಲೇ ಶಿವಲಿಂಗೌಡರು ಆ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ನನಗೂ ಮತ್ತೆ ಜವಾಬ್ದಾರಿಯುತವಾಗಿ ಈ ಸದನ ಮುಗಿದ ಮೇಲೆ ನಾನು ಹಾಸನ ಜಿಲ್ಲೆಗೆ 1 ದಿವಸ 2 ದಿವಸ ಹೋಗಿ ಪೂರ್ವ ಸರಿಯಾದ ಪರಿಹಾರಗಳನ್ನು ಕೈಗೊಂಡು ಸರಿಯಾದ ರೀತಿಯಲ್ಲಿ ಮಾಡ್ತೀವಿ. ಅದಲ್ಲದೆ ಕಳೆದ 3 ವರ್ಷಗಳಿಂದ ಯಾವುದೇ ಮಾನವ ಹಾನಿಗಳಾಗಿಲ್ಲ. ಆದರೆ ಅವ್ರು ಹೇಳುವಂಥ ಪ್ರಾಣಿ ಈ ಕುರಿ ಆಡ ಇವೆಲ್ಲ ಬೇರೆ ಪ್ರಾಣಿಗಳು ತಿಂದಿವೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಯರನ್ನು ಗುರುತಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ. ಇಂಥವರ ಬಗ್ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದಕ್ಕಾಗಿ ವಿಶೇಷ ಕಾರ್ಯಾಚರಣೆ ನಡೆಸಲು ಸೂಚಿಸಲಾಗಿದೆ ಎಂದು ಗೃಹ ಸಚಿವ ಆರ್ ಜ್ಞಾನೇಂದ್ರ ವಿಧಾನ ಪರಿಷತ್ತಿನಲ್ಲಿಂದು ತಿಳಿಸಿದರು.
ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಕ್ರಮವಾಗಿ ನೆಲೆಸಿರುವ ವಿದೇಶಿಗರ ಮೇಲೆ ನಿಗಾ ಇಡಲು ಪ್ರತಿಯೊಂದು ಪೊಲೀಸ್ ಠಾಣೆಗೂ ಸೂಚನೆ ನೀಡಲಾಗಿದೆ. ಗುಪ್ತಚರ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಅದರ ವರದಿಯನ್ನು ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ವೀಸಾ ಮುಗಿದ ಬಳಿಕ ರಾಜ್ಯದಲ್ಲಿ ನೆಲೆಸಿರುವವರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ ಎಂದರು. ಪೊಲೀಸ್ ಇಲಾಖೆಯಲ್ಲಿ ಝೀರೋ ಟ್ರಾಫಿಕ್ ಎಂಬ ವ್ಯವಸ್ಥೆ ಇಲ್ಲ. ಗಣ್ಯರು ಮತ್ತು ಅತಿ ಗಣ್ಯರ ಭದ್ರತಾ ವಿಭಾಗ ನೀಡುವ ಸೂಚನೆ ಆಧರಿಸಿ ಪೊಲೀಸರು ಟ್ರಾಫಿಕ್ ಲೈಟ್ ನಿರ್ವಹಣೆ ಮಾಡಿ ಗಣ್ಯರನ್ನು ಕರೆತರುತ್ತಾರೆ. ತಾವು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ರಾಫಿಕ್ ವ್ಯವಸ್ಥೆ ಬೇಡ ಎಂದು ಸ್ಪಷ್ಟವಾಗಿ ತಿಳಿಸಿದ್ದೇವೆ ಎಂದು ಸಚಿವರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು. 4,476 ಜನ ಕಾಯ್ಕೊಂಡಿರ್ಬೇಕಾದ್ರೆ ಇಷ್ಟೇ ಸಂಖ್ಯೆ ಕೊಡ್ತೀನಿ ಅನ್ನುವಂಥದ್ದು ಅಲ್ಲಿ ಇನ್ನೊಂದು ಸಮಸ್ಯೆ ಉದ್ಭವ ಆಗ್ತದೆ ಸರ್. ಅನುದಾನ ಒಳಪಡಿಸುವಲ್ಲಿ ತಾರತಮ್ಯ ಆಗ್ತದ, ಶೋಷಣೆಗಳಾಗ್ತವ. ಆ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ 15ರವರೆಗೂ ಕೊಟ್ಟಿರೋದನ್ನಾದ್ರೂ ನೀವು ಕ್ಲಿಯರ್ ಮಾಡಿಕೊಡಿ ಅನ್ನುವಂಥ ವಿನಂತಿ ಸರ್. ಶಿಕ್ಷಕರ ಬದುಕು ಬಗ್ಗೆ ಆ ಶಿಕ್ಷಣ ಸಂಸ್ಥೆಗಳು ನಡೆಸಿಕೊಂಡು ಕಷ್ಟಪಟ್ಟು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ, ಬೆಂಗಳೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಹೊರ ವರ್ತುಲ ರಸ್ತೆ ನಿರ್ಮಾಣಕ್ಕೆ 5,000 ಕೋಟಿ ರೂಪಾಯಿ ಅಗತ್ಯವಿದೆ. ಆದರೆ ರಸ್ತೆ ನಿರ್ಮಾಣಕ್ಕೆ ಅಗತ್ಯವಿರುವ ಭೂಮಿ ಸ್ವಾಧೀನಕ್ಕೆ ಪರಿಹಾರ ನೀಡಲು 15,000 ಕೋಟಿ ರೂಪಾಯಿ ಬೇಕಾಗಿದೆ. ರಸ್ತೆ ನಿರ್ಮಾಣಕ್ಕೆ ಜಾಗತಿಕ ಟೆಂಡರ್ ಕರೆಯಲಾಗಿದ್ದು ಒಟ್ಟು 21,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ 2-3 ತಿಂಗಳಲ್ಲಿ ಟೆಂಡರ್ ಪೂರ್ಣಗೊಳಿಸಿ ಗುತ್ತಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು. ಈವರೆಗೆ 2015ರವರೆಗೂ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಬಾಕಿ ಇರುವ ಹುದ್ದೆಗಳ ಪೈಕಿ 257 ಪ್ರೌಢಶಾಲೆಗಳಿಗೆ, 173 ಪದವಿ ಪೂರ್ವ ಶಾಲೆಗಳಿಗೆ, 371 ಪದವಿ ಕಾಲೇಜುಗಳ ಬೋಧಕ ಹುದ್ದೆಗಳಿಗೆ ನೇಮಕಾತಿ ಆದೇಶ ನೀಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಉಳಿದ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಸದಸ್ಯರ ಮತ್ತೊಂದು ಪ್ರಶ್ನೆಗೆ ವಿವರಿಸಿದರು. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ 3,753 ಕೆರೆಗಳಿದ್ದು, ಈ ಪೈಕಿ 1,092 ಕೆರೆಗಳು ಒತ್ತುವರಿಯಾಗಿವೆ. ಒತ್ತುವರಿ ತೆರವುಗೊಳಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಕೆರೆ ಹೂಳು ತೆಗೆಯುವುದು ಕಷ್ಟಕರ ಕೆಲಸವಾಗಿದೆ ಎಂದು ಮತ್ತೊಂದು ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಕಚೇರಿಗಳ ನೂತನ ಸಂಕೀರ್ಣವನ್ನು ದೆಹಲಿಯಲ್ಲಿಂದು ಲೋಕಾರ್ಪಣೆ ಮಾಡಿದರು. ಸೆಂಟ್ರಲ್ ವಿಸ್ತಾ ಪುನರ್ ನವೀಕರಣ ಯೋಜನೆ ಭಾಗವಾಗಿ ದೆಹಲಿಯ ಕಸ್ತೂರ್ಬಾ ಗಾಂಧಿ ಮಾರ್ಗ ಮತ್ತು ಆಫ್ರಿಕಾ ಅವೆನ್ಯೂದಲ್ಲಿ ನಿರ್ಮಿಸಿರುವ ನೂತನ ಸಂಕೀರ್ಣದ ವಿನ್ಯಾಸವನ್ನು ಪ್ರಧಾನಿ ಅವಲೋಕಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. प्रधानमंत्री नरेंद्र मोदी ने सेंट्रल विस्टा वेबसाइट को लॉन्च भी किया. आज हम ಬಳಿಕ ಪ್ರಧಾನಿ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿಂದು ಆಧುನಿಕ ಯುಗದ ಅವಶ್ಯಕತೆ ಮತ್ತು ಆಕಾಂಕ್ಷೆಗೆ ಅನುಗುಣವಾಗಿ ಅತ್ಯಾಧುನಿಕ ಕಚೇರಿಗಳ ಸಂಕೀರ್ಣ ನಿರ್ಮಿಸಲಾಗುತ್ತಿದೆ. ಗಡಿಭಾಗದಲ್ಲಿ ಮೂಲಸೌಕರ್ಯ ನಿರ್ಮಾಣ ಸೇರಿದಂತೆ ದೇಶದ ರಕ್ಷಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ಪ್ರತಿ ಯೋಜನೆಯನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲಾಗುತ್ತಿದೆ ಎಂದರು. ದೇಶದಲ್ಲಿ ದಶಕಗಳ ಕಾಲದಿಂದ ಬಾಕಿ ಉಳಿದಿರುವ ರಕ್ಷಣಾ ಅಗತ್ಯಗಳನ್ನು ಈಗ ಕ್ಷಿಪ್ರವಾಗಿ ಪೂರ್ಣಗೊಳಿಸಲಾಗುತ್ತಿದೆ. ಇದುವರೆಗೆ ರಕ್ಷಣಾ ಕಚೇರಿಗಳು ದ್ವಿತೀಯ ಮಹಾಯುದ್ಧದ ವೇಳೆ ನಿರ್ಮಿಸಲಾದ ಬ್ಯಾರಕ್ಗಳಲ್ಲಿ ನಡೆಯುತ್ತಿದ್ದವು. ಈ ಬಗ್ಗೆ ಮಾಧ್ಯಮಗಳಲ್ಲೂ ಯಾವುದೇ ಚರ್ಚೆಯಾಗಲಿಲ್ಲ. ಆದರೆ ಈಗ ಸೆಂಟ್ರಲ್ ವಿಸ್ತಾ ಯೋಜನೆಯಡಿ ಅತ್ಯಾಧುನಿಕ ಕಚೇರಿ ಸಂಕೀರ್ಣ ನಿರ್ಮಿಸಲಾಗಿದೆ. ಇದು ದೇಶದ ರಕ್ಷಣಾ ಕಾರ್ಯಗಳಿಗೆ ಬಲ ನೀಡಲಿದೆ ಎಂದು ಪ್ರಧಾನಿ ತಿಳಿಸಿದರು. ದೇಶವೊಂದರ ರಾಜಧಾನಿ ಎಂದರೆ ಕೇವಲ ನಗರ ಮಾತ್ರವಲ್ಲ, ಅದು ಆ ರಾಷ್ಟ್ರದ ಚಿಂತನೆ, ಸಂಕಲ್ಪ, ಸಾಮರ್ಥ್ಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿರಬೇಕಿದೆ. ಪ್ರಜಾತಂತ್ರದ ತವರಾದ ಭಾರತದಲ್ಲಿ ಈ ಪರಿಕಲ್ಪನೆಗಳ ಅನುಸಾರ ರಾಜಧಾನಿಯನ್ನು ಪುನರ್ ನಿರ್ಮಿಸಲಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಪ್ರಸ್ತುತ ಸುಗಮ ಜೀವನ ಶೈಲಿ ಮತ್ತು ಸುಗಮ ಉದ್ಯಮ ಪರಿಕಲ್ಪನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಈ ನಿಟ್ಟಿನಲ್ಲಿ ಸೆಂಟ್ರಲ್ ವಿಸ್ತಾ ಯೋಜನೆ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ಪ್ರತಿಪಾದಿಸಿದರು. सेंट्रल विस्टा से जुड़ा जो काम आज हो रहा है, उसके मूल में यही भावना है.
ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಕ್ಷಣಾ ವಲಯದ ಸಶಕ್ತೀಕರಣ ಕಾರ್ಯ ಅತ್ಯಂತ ವೇಗವಾಗಿ ನಡೆಯುತ್ತಿದೆ. ಏಕಶ್ರೇಣಿ ಏಕ ಪಿಂಚಣಿ ಯೋಜನೆ, ಸೇನಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಹುದ್ದೆ ರಚನೆ, ಸೇನಾ ವಲಯದ ಆಧುನೀಕರಣ ಸೇರಿದಂತೆ ಹಲವು ಮಹತ್ವದ ಕಾರ್ಯ ಮಾಡಲಾಗಿದೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರ್ ಪರಿಕಲ್ಪನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದರು. ಪ್ರಧಾನಿಯವರ ಪರಿಕಲ್ಪನೆ ಮತ್ತು ದೂರದೃಷ್ಟಿ ಅನುಸಾರ ನೂತನ ಸಂಸತ್ ಭವನ ಕಟ್ಟಡ ಸೇರಿದಂತೆ ಸೆಂಟ್ರಲ್ ವಿಸ್ತಾ ಪುನರ್ ನವೀಕರಣ ಯೋಜನೆಯಿಂದ ಆಧುನಿಕ ಭಾರತದ ಆಡಳಿತ ಮೂಲಸೌಕರ್ಯ ಬಲಗೊಳ್ಳುವ ವಿಶ್ವಾಸವಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದರು. मैं समझता हूं स्वयं इस प्रकार की आपकी दूरदर्शिता और हमारी सेनाओं के प्रति आपके कमिटमेंट को यह दर्शाता है. रोजगार ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ 3 ಸೇನಾ ಪಡೆಗಳ ಸುಮಾರು 7,000 ಸಿಬ್ಬಂದಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಸಂಕೀರ್ಣವನ್ನು ಕಾಲಮಿತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಕೋವಿಡ್ ಸಂಕಷ್ಟ ಸಮಯದಲ್ಲೂ ಕೇವಲ 12 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿರುವುದು ಶ್ಲಾಘನೀಯ ಎಂದರು. टोटल स्पेस जो क्रिएट की गई इन दोनों स्थान पर 94,127 स्क्वायर मीटर्स. आप इसको कंपेयर करें जो पहले था, जैसे हम दृश्य देखते हैं बिफोर और आफ्टर का, और कुछ अभी बाहर जो छोटी एग्जीबिशन लगी है उसमें दिखाया गया कि पहले क्या स्थिति थी और आज उसको कंपेयर करें तो मैं समझता हूं कि हमारे लिए बहुत गर्व की ये बात है. ದೇಶದ ನೂತನ ಡ್ರೋನ್ ನೀತಿ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆ ಪಿಎಲ್ಐ ಡ್ರೋನ್ ವಲಯದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಿವೆ ಎಂದು ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಕಳೆದ ತಿಂಗಳ 25ರಂದು ನೂತನ ಡ್ರೋನ್ ನೀತಿ ಪ್ರಕಟಿಸಿದ ಕೇವಲ 21 ದಿನಗಳಲ್ಲಿ ಪಿಎಲ್ಐ ಜಾರಿಗೊಳಿಸಲಾಗಿರುವುದು ಐತಿಹಾಸಿಕ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಕ್ರಮಗಳಿಂದಾಗಿ ಡ್ರೋನ್ ಉತ್ಪಾದನಾ ವಲಯದಲ್ಲಿ ಮುಂದಿನ 3 ವರ್ಷಗಳಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಯಾಗಲಿದ್ದು 10,000 ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಈ ಅವಧಿಯಲ್ಲಿ ಸುಮಾರು 120 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಡ್ರೋನ್ ಮೌಲ್ಯ ಸರಪಳಿಯೂ ಸೇರಿದಂತೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸುಮಾರು 30,000 ಕೋಟಿ ರೂಪಾಯಿ ವ್ಯವಹಾರ ನಡೆಯಲಿದ್ದು ಒಟ್ಟಾರೆ 3 ಲಕ್ಷ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ. ಡ್ರೋನ್ ಪಿಎಲ್ಐ ಯೋಜನೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ, ಎಂಎಸ್ಎಂಇ ವಲಯ ಹಾಗೂ ಸ್ಟಾರ್ಟ್ಅಪ್ಗಳಿಗೆ ವಿಶೇಷ ರಿಯಾಯಿತಿ ನೀಡಲಾಗುತ್ತಿದೆ ಎಂದು ಅವರು ವಿವರಿಸಿದರು. स्वीकृति प्रधानमंत्री जी की द्वारा दी गई थी. ದೇಶದ ಒಟ್ಟು ಪ್ರಕರಣಗಳ ಪೈಕಿ 68% ಕೊರೋನಾ ಸೋಂಕು ಪ್ರಕರಣಗಳು ಕೇರಳದಿಂದ ವರದಿಯಾಗುತ್ತಿದ್ದು, ಪ್ರಸ್ತುತ 1,99,000 ಸಕ್ರಿಯ ಪ್ರಕರಣಗಳಿವೆ. ಮಿಜೋರಾಂ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟದಲ್ಲಿ 10,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಅವರು ಸುದ್ದಿಗೋಷ್ಠಿಯಲ್ಲಿ ಕಳೆದ 11 ವಾರಗಳಲ್ಲಿ ಪಾಸಿಟಿವಿಟಿ ದರ 3%ರಷ್ಟಿದ್ದು, ಾಗಿದೆ ಎಂದು ಮಾಹಿತಿ ನೀಡಿದರು. 3,50,000. There are now 3,42,000 active cases in the country. और क्यूमुलेटिव रिकवरी रेट को अगर हम देखें तो वो 97% है. अगर देखें कि किन राज्यों में ज़्यादा एक्टिव केस हैं तो हम पाएंगे कि 1 लाख से ज़्यादा एक्टिव केसेस में केवल केरला है, जहां 1,99,000 से ज़्यादा एक्टिव केसेस हैं, और 5 राज्य ऐसे हैं जहां की 10,000 से ज़्यादा एक्टिव केसेस हैं. मिजोरम में 13,000 से कुछ अधिक, आंध्र प्रदेश में 14,000 से कुछ अधिक, कर्नाटक में 15,700 से कुछ अधिक, तमिलनाडु में 16,500 और महाराष्ट्र में 53,000 केसेस एक्टिव. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಗಜಪಡೆಯನ್ನು ಇಂದು ಅರಮನೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು. ಅರಮನೆ ಆವರಣದ ಜಯ ಮಾರ್ತಾಂಡ ದ್ವಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಗಜಪಡೆಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಬರಮಾಡಿಕೊಂಡರು.
ಈ ಸಂದರ್ಭದಲ್ಲಿ ಶಾಸಕರಾದ ಎಸ್ಎ ರಾಮದಾಸ್, ಎಲ್ ನಾಗೇಂದ್ರ, ಮೇಯರ್ ಸುನಂದಾ ಪಾಲನೇತ್ರ ಮತ್ತಿತರರು ಉಪಸ್ಥಿತರಿದ್ದರು. ಈ ಬಾರಿ ಅಂಬಾರಿ ಹೊರಲಿರುವ ಅಭಿಮನ್ಯು ನೇತೃತ್ವದಲ್ಲಿ ಧನಂಜಯ, ಕಾವೇರಿ, ಚೈತ್ರ ಸೇರಿದಂತೆ 8 ಆನೆಗಳು ಅರಮನೆ ಪ್ರವೇಶ ಮಾಡಿದವು. ಮಂಗಳವಾದ್ಯ, ಪೂರ್ಣಕುಂಭ ಸ್ವಾಗತದ ಮೂಲಕ ಗಜಪಡೆಯನ್ನು ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು. 8 ಆನೆಗಳನ್ನು ಇವತ್ತು ಸಚಿವರು ಈ ಬಾರಿ ದಸರಾ ಮಹೋತ್ಸವ ಸರಳ ಮತ್ತು ಸಾಂಪ್ರದಾಯಿಕವಾಗಿ ನಡೆಯಲಿದೆ. ಅಕ್ಟೋಬರ್ 7ರಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು 15ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು. ಮಾಡಿದ್ದೇವೆ. ಇನ್ನು ಮಾಮೂಲಿ 7ನೇ ತಾರೀಕು ಉದ್ಘಾಟನೆ, 15ನೇ ತಾರೀಕು ಜಂಬೂ ಸವಾರಿ, 7ರಿಂದ 15 ಸಾಂಸ್ಕೃತಿಕ ಕಾರ್ಯಕ್ರಮಗಳು. 22-23 ಆದಮೇಲೆ ಪ್ರಮುಖರನ್ನು ಮಾತನಾಡಿ ಫೈನಲ್ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ದಾರೆ. ಸದ್ಯದಲ್ಲೇ ಅದನ್ನ ಘೋಷಣೆ ಮಾಡ್ತೇವೆ. ಅದೇ ರೀತಿಯಾಗಿ ಈ ಸರಿ ಮೈಸೂರು ಚಾಮುಂಡೇಶ್ವರಿ ದೇಗುಲದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲು ಉದ್ದೇಶಿಸಲಾಗಿದೆ. ಈ ಬಾರಿ ವಿಶೇಷವಾಗಿ ಅಷ್ಟರಾತ್ರಿ ಬಂದಿದ್ದು ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳು ನೆರವೇರಲಿವೆ ಎಂದು ತಿಳಿಸಿದರು. ಬಹಳ ವಿಶೇಷ ಆಗಿರ್ತಕ್ಕಂಥದ್ದು. ಹೀಗೆ ರಾಷ್ಟ್ರ ರಾಜ್ಯಕ್ಕೆಲ್ಲ ಒಳ್ಳೆಯದಾಗಲಿ. ನವರಾತ್ರಿ ಸಂಪ್ರದಾಯದಂತೆ ಏನೇನು ಸಂಪ್ರದಾಯವಾಗಿ ಪೂಜೆಗಳು ಮಾಡ್ಕೊಂಡು ಬರ್ತೀವೋ ಅದೇ ರೀತಿ ಪೂಜೆಗಳು ಕೈಂಕರ್ಯಗಳು ನಡ್ಕೊಂಡು ಹೋಗ್ತದೆ. ಅದೇ ರೀತಿ ಹೋದ ವರ್ಷ ನಾವು ಯಾವ ರೀತಿ ಕೋವಿಡ್ ನೆಲೆಯಲ್ಲಿ ಹೆಂಗೆ ನಾವು ದಸರಾ ಆಚರಣೆ ಮಾಡಿದ್ವಿ ಅದೇ ರೀತಿ ಈ ಸರಿ ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪೂಜೆ ಪುನಸ್ಕಾರದಲ್ಲಿ ಯಾವುದೇ ಲೋಪದೋಷಗಳು ಇರೋದಿಲ್ಲ. 8 ದಿನ ಬಂತು 9 ದಿವಸ ಅಂತ ಇರೋದಿಲ್ಲ. ಅದೇ ರೀತಿಯಾಗಿ ಅಷ್ಟರಾತ್ರಿಯಿಂದ ಅಳವಡಿಸ್ಕೊಂಡು ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ರಿಕಾ ಅಂತ ಹೇಳ್ತಾನೆ. 7 ದಿವಸದಲ್ಲಿ ಅದು ಪೂಜೆ ಮುಗಿಸ್ಕೊಂಡು 8ನೇ ದಿವಸ ಶಾಂತಿ ಮಾಡಿಕೊಂಡು ಚಂಡಿ ಹೋಮ ಮಾಡ್ತಕ್ಕಂಥ ಪದ್ಧತಿ ಕೆಳಗಡೆ ಇರುತ್ತೆ. 9 ಮಾಡಿ 10ನೇ ದಿವಸ ಮೆರವಣಿಗೆ ಮಾಡ್ತಕ್ಕಂಥದ್ದು. ಈ ಸರಿ 8 ದಿವಸ ಮುಗಿಸ್ಕೊಂಡು 9ನೇ ದಿವಸಕ್ಕೆ ಮೆರವಣಿಗೆ ಮಾಡ್ತಕ್ಕಂಥ ಭಾಳ ವಿಶೇಷ ಆಗಿರ್ತಕ್ಕಂಥ. ದಾವಣಗೆರೆಯ ಬಿಐಇಟಿ ಕಾಲೇಜಿನ ವಿದ್ಯಾರ್ಥಿಗಳು ಅಡಿಕೆ ಸಿಪ್ಪೆಯಿಂದ ಸ್ಯಾನಿಟರಿ ನ್ಯಾಪ್ಕಿನ್ ತಯಾರಿಸಿ ಹೊಸ ಆವಿಷ್ಕಾರಕ್ಕೆ ಮುನ್ನುಡಿ ಬರೆದಿದ್ದಾರೆ. ರೈತರ ಅಡಿಕೆ ತೋಟಗಳಲ್ಲಿ ತ್ಯಾಜ್ಯವಾಗುತ್ತಿದ್ದ ಅಡಿಕೆ ಸಿಪ್ಪೆಯನ್ನು ಬಳಸಿಕೊಂಡು ಬಿಐಇಟಿ ಕಾಲೇಜಿನ ಸಂಚಿತಾ, ಐಶ್ವರ್ಯ, ಮೋನಿಕಾ ಹಾಗೂ ದೀಪಿಕಾ ಎಂಬ ವಿದ್ಯಾರ್ಥಿಗಳು ಸ್ಯಾನಿಟರಿ ನ್ಯಾಪ್ಕಿನ್ ತಯಾರಿಸಿದ್ದಾರೆ. ಅಡಿಕೆ ಸಿಪ್ಪೆಯಿಂದ ನ್ಯಾಪ್ಕಿನ್ ತಯಾರಿಸುತ್ತಿರುವುದರಿಂದ ತ್ಯಾಜ್ಯ ಅಡಿಕೆ ಸಿಪ್ಪೆಗೂ ಬೇಡಿಕೆ ದೊರೆಯಲಿದೆ. ರೈತರ ಆದಾಯ ಹೆಚ್ಚಳಕ್ಕೂ ಈ ಅನ್ವೇಷಣೆ ನಾಂದಿಯಾಗಲಿದೆ. ಸ್ಯಾನಿಟರಿ ನ್ಯಾಪ್ಕಿನ್ ಪರಿಸರ ಸ್ನೇಹಿಯಾಗಿದ್ದು ಮಾರುಕಟ್ಟೆಗಳಲ್ಲಿ ಸಿಗುವ ನ್ಯಾಪ್ಕಿನ್ಗಿಂತ ಇದು ಅಧಿಕ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲಿದೆ. ವಿದ್ಯಾರ್ಥಿನಿ ಮೋನಿಕಾ ಅಡಿಕೆ ಸಿಪ್ಪೆಯನ್ನು ಸಂಸ್ಕರಣೆ ಮಾಡಿ ಪಾಲಿಪ್ರೊಫೈಲೈನ್ ಅಂಶವನ್ನು ಬಳಸಿ ನೀರಿನಲ್ಲಿ ಕರಗಬಲ್ಲ ಹಾಳೆಯನ್ನು ತಯಾರಿಸಿದ್ದೇವೆ. ಇದರಿಂದ ಸ್ಯಾನಿಟರಿ ನ್ಯಾಪ್ಕಿನ್ ತಯಾರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮಾರ್ಕೆಟ್ ಪ್ರಾಡಕ್ಟ್ ಇದು ಜಾಸ್ತಿ ಇರುತ್ತೆ ಅಂಡ್ ನಾವು ನಮ್ಮ ಪ್ರಾಡಕ್ಟ್ನ 5000 ಸ್ಯಾಂಪಲ್ಸ್ ಮಾಡಿ ಫ್ರೀ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂಡ್ ಫೀಡ್ಬ್ಯಾಕ್ ಕೂಡ ತಗೊಂಡಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ವಿದ್ಯಾರ್ಥಿ ದೀಪಕ್ ಅಡಿಕೆ ಸಿಪ್ಪೆಯಿಂದ ತಯಾರಿಸಿರುವ ನ್ಯಾಪ್ಕಿನ್ ಪರಿಸರ ಸ್ನೇಹಿ ಮತ್ತು ಉತ್ತಮ ಗುಣಮಟ್ಟದ್ದಾಗಿದೆ. ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ ಎಂದರು. So we found that areca fibers can be used as a replacement for the cotton which is used in the commercially available sanitary napkins. Currently the production cost of the sanitary napkin is around 4 rupees and the commercially available ones are at 5 to 6 rupees. ಐಶ್ವರ್ಯ ಮಾರುಕಟ್ಟೆಗಳಲ್ಲಿ ದೊರೆಯುವ ನ್ಯಾಪ್ಕಿನ್ಗಳಿಗಿಂತ ತಾವು ತಯಾರಿಸಿರುವ ನ್ಯಾಪ್ಕಿನ್ ವಿಭಿನ್ನವಾಗಿದೆ. ನೀರಿನಲ್ಲಿ ಬಹುಬೇಗ ಕರಗುವ ಗುಣವನ್ನು ಹೊಂದಿದೆ. ಉತ್ಕೃಷ್ಟ ಗುಣಮಟ್ಟದ ಜೊತೆಗೆ ಬೆಲೆಯೂ ಕಡಿಮೆ ಎಂದರು. 2 ಪಟ್ಟು ಹೆಚ್ಚಾಗಿದ್ದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೂಡ ಇದು ದೊರೆಯುತ್ತದೆ. ಸುಮಾರು 10,000 ಸ್ಯಾಂಪಲ್ಸ್ ನಾವು ತಯಾರಿಸಿದ್ವಿ ಹಾಗೂ ಎಲ್ಲರಿಗೂ ಉಚಿತವಾಗಿ ಕೂಡ ಹಂಚಿದ್ವಿ. ನಮಗೆ ಎಲ್ಲರಿಂದನೂ ಪಾಸಿಟಿವ್ ರಿವ್ಯೂಸ್ ದೊರೆತಿದೆ. ನಾವು ಕೂಡ ಇದನ್ನ ಬಳಸಿದ್ವಿ. ಅತ್ಯಂತ ಕಂಫರ್ಟಬಲ್ ಆಗಿದೆ ಮತ್ತು ಎಲ್ಲರೂ ಯೂಸ್ ಮಾಡತಕ್ಕಂತ ಪ್ರಾಡಕ್ಟ್ ಇದು. ಪರಿಸರ ಸ್ನೇಹಿ ಆಗಿರೋದ್ರಿಂದ ಎಲ್ಲರೂ ಇದನ್ನ ಬಳಸಬೇಕು ಅಂತ ನಾನು ಕೇಳ್ಕೊಂತೀನಿ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳುವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ. ಧರ್ಮ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಜಾಗತಿಕ ಸಮಾವೇಶವೊಂದರಲ್ಲಿ ಓರ್ವ ಆಧ್ಯಾತ್ಮಿಕ ವ್ಯಕ್ತಿ ಮಾಡಿದ ಭಾಷಣದ ಮೊದಲ ನುಡಿ ಇಡೀ ವಿಶ್ವದಲ್ಲೇ ಸಂಚಲನ ಮೂಡಿಸಿತು. Sisters and brothers of America.
It fills my heart with joy unspeakable to rise in response to the warm and cordial welcome which you have given us. I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. I am proud to belong to a nation which has sheltered the persecuted and the refugees of all religions and all nations of the earth. 1893 ಸೆಪ್ಟೆಂಬರ್ 11ರಂದು ಶಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನ ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ನುಡಿದ ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಪದಗಳು ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡಿತ್ತು. 1893 ಸೆಪ್ಟೆಂಬರ್ 11 ಮತ್ತು 27ರೊಳಗೆ ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ಒಟ್ಟು 6 ಉಪನ್ಯಾಸ ನೀಡಿದರು. ಸ್ವಾಮೀಜಿ ಅವರ ಭಾಷಣ ಸಾರವನ್ನು ವಿಶ್ವದಾದ್ಯಂತ ಅಪಾರ ನಾಯಕರು ಉಲ್ಲೇಖಿಸಿ ಅವರ ಭಾಷಣವು ಸಹಾನುಭೂತಿ, ಸಹೋದರತ್ವ, ಸಹಿಷ್ಣುತೆ ಮತ್ತು ಸ್ವೀಕಾರ ಮೌಲ್ಯಗಳ ಮೇಲೆ ಗಟ್ಟಿಯಾಗಿ ನಿಂತಿದೆ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ತಾಯ್ನಾಡಿಗೆ ವಾಪಸ್ಸಾದಾಗ ಶಿಕಾಗೋಗೆ ಪ್ರಯಾಣ ಬೆಳೆಸಲು ಪ್ರಾಯೋಜಕತ್ವ ನೀಡಿದ್ದ ತಮಿಳುನಾಡಿನ ರಾಮನಾಥಪುರಂನ ಮಹಾರಾಜ ಅದ್ಧೂರಿ ಸ್ವಾಗತ ನೀಡಿದ್ದಲ್ಲದೆ ಅವರನ್ನು ರಾಜರ ರಾಜ ಎಂದು ಗುಣಗಾನ ಮಾಡಿದರು. ಮಹಾತ್ಮ ಗಾಂಧೀಜಿ ಅವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಎಂದೇ ಗುರುತಿಸಲ್ಪಡುವ ವಿನಾಯಕ್ ನರಹರಿ ವಿನೋಬಾ ಭಾವೆ 1895 ಸೆಪ್ಟೆಂಬರ್ 11ರಂದು ಮಹಾರಾಷ್ಟ್ರದ ಪೆನ್ ಜಿಲ್ಲೆಯಲ್ಲಿ ಜನಿಸಿದರು. ಮಹಾತ್ಮ ಗಾಂಧಿ 1940ರಲ್ಲಿ ವಿನೋಬಾ ಅವರನ್ನು ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆ ಮಾಡಿದ್ದರು. ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಭಾವೆ ಅವರು ಸರ್ವೋದಯ ಚಳುವಳಿಯನ್ನು ಆರಂಭಿಸಿದರು. 1951 ಏಪ್ರಿಲ್ 18ರಂದು ಅವರು ಆಂಧ್ರಪ್ರದೇಶದ ಪೋಚಂಪಲ್ಲಿಯಲ್ಲಿ ಭೂದಾನ ಚಳುವಳಿಯನ್ನು ಸಹ ಆರಂಭಿಸಿದರು. ಭೂಮಿ ಇಲ್ಲದ ಬಡವರಿಗೆ ಭೂದಾನ ಮಾಡುವಂತೆ ಅಪಾರ ಭೂಮಿಯುಳ್ಳ ಧನಿಕರನ್ನು ಜಾಗೃತಗೊಳಿಸಿದ್ದಲ್ಲದೆ ಗೋಹತ್ಯೆ ವಿರುದ್ಧ ದೇಶಾದ್ಯಂತ ಬೃಹತ್ ಆಂದೋಲನ ನಡೆಸಿದರು. ವಿನೋಬಾ ಭಾವೆ ಒಬ್ಬ ವಿದ್ವಾಂಸ, ಚಿಂತಕ ಮತ್ತು ಬರಹಗಾರರಾಗಿದ್ದರು. ಮರಾಠಿ, ಕನ್ನಡ, ಗುಜರಾತಿ, ಹಿಂದಿ, ಉರ್ದು, ಇಂಗ್ಲಿಷ್ ಮತ್ತು ಸಂಸ್ಕೃತ ಸೇರಿದಂತೆ ಹಲವು ಭಾಷೆಗಳ ಮೇಲೆ ಅವರು ಅಪಾರ ಪ್ರೌಢಿಮೆ ಹೊಂದಿದ್ದರು. 1982 ನವೆಂಬರ್ 15ರಂದು ಭಾವೆ ಕೊನೆಯುಸಿರೆಳೆದರು. ಆಧುನಿಕ ಭಾರತದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದ ಸುಬ್ರಹ್ಮಣ್ಯ ಭಾರತಿ ಅವರು ಸೆಪ್ಟೆಂಬರ್ 11ರಂದು ಕೊನೆಯುಸಿರೆಳೆದರು. ತಮಿಳುನಾಡಿನ ಇಟ್ಟಾಯಪುರಂನಲ್ಲಿ 1882 ಡಿಸೆಂಬರ್ 11ರಂದು ಜನಿಸಿದ ಅವರು ಆಧ್ಯಾತ್ಮಿಕ ಮತ್ತು ರಾಷ್ಟ್ರೀಯವಾದಿ ನಾಯಕರಾಗಿದ್ದರು. ಸ್ತುತಿಗೀತೆಗಳಿಂದ ರಾಷ್ಟ್ರೀಯತಾವಾದಿ ಬರಹಗಳವರೆಗೆ ದೇವರು ಮತ್ತು ಮನುಷ್ಯನ ನಡುವಿನ ಸಂಬಂಧದ ಚಿಂತನೆಗಳಿಂದ ಹಿಡಿದು ರಷ್ಯಾ ಮತ್ತು ಫ್ರೆಂಚ್ ಕ್ರಾಂತಿ ಹಾಡುಗಳವರೆಗೆ ಭಾರತೀಯವರು ವೈವಿಧ್ಯಮಯ ವಿಷಯಗಳ ಕುರಿತು ಕೃತಿಗಳನ್ನು ರಚಿಸಿದ್ದಾರೆ. ಭಾರತಿ ಬಾಲಗಂಗಾಧರನಾಥ್ ತಿಲಕ್ ಮತ್ತು ಚಿದಂಬರಂ ಪಿಳ್ಳೈ ಅವರ ಒಡನಾಟ ಹೊಂದಿದ್ದರು. 1920ರಲ್ಲಿ ಭಾರತಿ ದಿ ಗ್ರೇಟ್ ವಿಷನರಿ ಹಿ ವಾಸ್ ಕೃತಿ ರಚಿಸಿದರು. ಸ್ವಾತಂತ್ರ್ಯ ಗಳಿಸುವ ತನಕ ನಾವೆಲ್ಲ ಹಾಡೋಣ ಮತ್ತು ಕುಣಿಯೋಣ ಎಂದು ಸಾರಿದರು. ಮಹಾತ್ಮ ಭಾರತಿ ಅವರ ಬಹುಮುಖ ಪ್ರತಿಭೆ ಮತ್ತು ನಿರ್ಭೀತಿಯ ವ್ಯಕ್ತಿತ್ವದಿಂದ ತುಂಬಾ ಪ್ರಭಾವಿತರಾಗಿದ್ದರು. 1921 ಸೆಪ್ಟೆಂಬರ್ 11ರಂದು ಅನಾರೋಗ್ಯದಿಂದ ಭಾರತಿ ಕೊನೆಯುಸಿರೆಳೆದರು. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಯಭಾರಿಯಾಗಿದ್ದ ಪರಮಸಿವನ್ ಸುಬ್ಬರಾಯನ್ ತಮಿಳುನಾಡಿನ ಸೇಲಂನಲ್ಲಿ 1889 ಸೆಪ್ಟೆಂಬರ್ 11ರಂದು ಜನಿಸಿದರು. ಮದ್ರಾಸ್ ಪ್ರೆಸಿಡೆನ್ಸಿಯ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದರು. ಇಂಡೋನೇಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿದ್ದ ಅವರು ಜವಾಹರಲಾಲ್ ನೆಹರು ಸರ್ಕಾರದಲ್ಲಿ ಸಾರಿಗೆ ಮತ್ತು ಸಂಪರ್ಕ ಸಚಿವರಾಗಿದ್ದರು. ಪರಮಸಿವನ್ ಸುಬ್ಬರಾಯನ್ ಭಾರತೀಯ ಭೂಸೇನೆಯ ಮುಖ್ಯಸ್ಥ ಜನರಲ್ ಪಿಪಿ ಕುಮಾರಮಂಗಳಂ ಹಾಗೂ ರಾಜಕಾರಿಣಿ ಮೋಹನ್ ಕುಮಾರಮಂಗಳಂ ಅವರ ತಂದೆ, ಕೇಂದ್ರದ ಮಾಜಿ ಸಚಿವ ರಂಗರಾಜನ್ ಕುಮಾರಮಂಗಳಂ ಅವರ ತಾತ. ಗುಜರಾತ್ ನೂತನ ಸರ್ಕಾರದ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ನೇತೃತ್ವದ ಸಂಪುಟಕ್ಕೆ ಇಂದು 24 ಸಚಿವರು ಸೇರ್ಪಡೆಯಾದರು.
ಗಾಂಧಿನಗರದ ರಾಜಭವನದಲ್ಲಿಂದು ಮಧ್ಯಾಹ್ನ ನಡೆದ ಸಮಾರಂಭದಲ್ಲಿ ನೂತನ ಸಚಿವರಿಗೆ ರಾಜ್ಯಪಾಲ ಆಚಾರ್ಯ ದೇವವ್ರತ ಪ್ರತಿಜ್ಞಾವಿಧಿ ಬೋಧಿಸಿದರು. ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ಇತ್ತೀಚೆಗೆ ನಿಧನರಾದ ಕೇಂದ್ರದ ಮಾಜಿ ಸಚಿವ ರಾಜ್ಯಸಭಾ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಮಿಸ್ತ್ರಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಚ್ಕೆ ಪಾಟೀಲ್, ರಾಣಿ ಸತೀಶ್, ಕೆಸಿ ಕೊಂಡಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಆಸ್ಕರ್ ಫರ್ನಾಂಡಿಸ್ ಅವರು ರಾಜ್ಯವಲ್ಲದೆ ಇಡೀ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ನಿಧನದೊಂದಿಗೆ ಪಕ್ಷದ ಮಹತ್ವದ ಕೊಂಡಿ ಕಳಚಿದೆ ಎಂದರು. ಯಾರೂ ಸಹ ಮರೆಯೋ ರೀತಿಯಲ್ಲಿರಲಿಲ್ಲ. ಅಪರೂಪ ವ್ಯಕ್ತಿಯಾದ ಶ್ರೀ ಆಸ್ಕರ್ ಫರ್ನಾಂಡಿಸ್ ನಮಗೆ. ಕಾಂಗ್ರೆಸ್ ಹಿರಿಯ ಮುಖಂಡ ರೆಹಮಾನ್ ಖಾನ್, ಫರ್ನಾಂಡಿಸ್ ಅವರ ಸೇವೆ ಪಕ್ಷ ಮತ್ತು ದೇಶಕ್ಕೆ ಅನನ್ಯವಾಗಿದೆ. ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಎಂದರು. ಯಾವಾಗಲೂ ದೇಶ ಅವರ ಸ್ವರ್ಣ ಅಕ್ಷರದಲ್ಲಿ ಬರೀತಾರೆ. ಅವರ ಕುಟುಂಬಕ್ಕೆ ದೇವರು ಅವರಿಗೆ ಸಹನೆ ಮಾಡುವ ಶಕ್ತಿ ಕೊಡಲಿ ಅಂತ ನಾನು. ಸನ್ಮಾನ್ಯ ಶಾಸಕ ರಿಜ್ವಾನ್ ಹರ್ಷದ್, ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದರು. ಜೊತೆಗೆ ಸದಾ 24 ಗಂಟೆಯೂ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದರು ಎಂದರು. ರಾತ್ರಿ 12 ಗಂಟೆ ಆಗಲಿ, ಬೆಳಗಿನ ಜಾವ 2 ಗಂಟೆ ಆಗಲಿ, 3 ಗಂಟೆ ಆಗಲಿ, ಅವ್ರ ಆಫೀಸ್ಗೆ ಹೋದ್ರೆ ಆಸ್ಕರ್ ಫರ್ನಾಂಡಿಸ್ ಅವರು ಆಫೀಸಲ್ಲಿ ಇರೋರು. ಒಂದು ರೀತಿಯ ಮಾನವತಾವಾದಿ. ಇವತ್ತು ಕಳ್ಕೊಂಡಿದ್ದೇವೆ. ನಮ್ಮೆಲ್ಲರಿಗೂ ಬಹಳ ಮತ್ತೆ ದುಃಖವಾಗಿದೆ. ಮತ್ತೆ ಅವರ ಕುಟುಂಬದ ವರ್ಗಕ್ಕೆ ನಾವೆಲ್ಲ ಜೊತೆಗಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ. ಕೃಷಿಕರು ವದಂತಿಗಳಿಗೆ ಕಿವಿಗೊಡುವುದು ಅನಗತ್ಯ. ಸಚಿವ ಸುನೀಲ್ ಕುಮಾರ್. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಗರನ್ನು ಪತ್ತೆ ಹಚ್ಚಲು ವಿಶೇಷ ತಂಡ ರಚನೆ. ಕಾನೂನು ಕ್ರಮ ಜರುಗಿಸಲು ಪೊಲೀಸರಿಗೆ ಸೂಚನೆ. ಸಚಿವ ಆರ್ ಜ್ಞಾನೇಂದ್ರ. ಸೆಂಟ್ರಲ್ ವಿಸ್ತಾ ಯೋಜನೆ ಆಧುನಿಕ ಭಾರತದ ಆಡಳಿತಕ್ಕೆ ಪೂರಕ. ಮೂಲಸೌಕರ್ಯ, ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು. ಪ್ರಧಾನಿ ನರೇಂದ್ರ ಮೋದಿ. ದೇಶದ ನೂತನ ಡ್ರೋನ್ ನೀತಿ, ಉತ್ಪಾದನಾಧಾರಿತ ಪ್ರೋತ್ಸಾಹಧನ ಯೋಜನೆಯಿಂದ ಕ್ರಾಂತಿಕಾರಿ ಬದಲಾವಣೆ. ಮುಂದಿನ 3 ವರ್ಷಗಳಲ್ಲಿ 3 ಲಕ್ಷ ಉದ್ಯೋಗ ಸೃಷ್ಟಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.